ನೀನಾದೇನ ಧಾರಾವಾಹಿಯ ಗುರುವಾರದ ಪ್ರೊಮೋನ ನೋಡ್ಕೊಂಬರೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ಜಯ ಅವರು ಮೇಷ್ಟ್ರನ್ನ ಕೇಳ್ತಾ ಇದ್ದಾರೆ, ಯಾಕ್ರಿ ಪ್ರತಿ ಸಲ ಕೂಡ ವಿಕ್ರಮ್ಗೆ ಬೈತಾ ಇದ್ರಲ್ಲ, ಅವ್ನೇನು ತಪ್ಪು ಮಾಡಿದ್ದಾನೆ ಅಂತ ಅವನ್ನ ಬೈತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಇನ್ನೇನು ಮಾಡಬೇಕು, ಅವ್ನು ಕೆಲ್ಸಕ್ಕೆ ಬಾರ್ದಿರೋ ಮೇಸ್ತ್ರಿನ ಕರ್ಕೊಂಬಂದು ಆ ಮನೆ ಪ್ಲ್ಯಾನ್ ಮಾಡೋಣಂತೆ. ಅವನ್ನ ಕರ್ಕೊಂಬಂದು ಏನು ಮಾತಾಡ್ತಿದ್ದ ನೀನು ನೋಡಿದೆ ತಾನೆ, ಈಗಲೇ ಮನೆ ಹತ್ತಿ ಹುರಿದೋಗಿ ಮನಸ್ಸೆಲ್ಲ ಬೇಜಾರಾಗೈತೆ, ಅದ್ರ ಮಧ್ಯೆ ಇವನು ಬೇರೆನಾ ಅಂತ ಹೇಳ್ತಿರ್ತಾರೆ. ಹ್ಞೂ ರೀ, ಮನೆ ಕಟ್ಟೋದಕ್ಕೇನೋ 15 ಲಕ್ಷ ಬೇಕಂತೆ, 15 ಲಕ್ಷ ಕೊಟ್ಟರೆ ಮನೆ ನಮ್ದು ಹೇಗಿತ್ತು ಹಾಗೆ ಮಾಡಿಕೊಡ್ತಾರಂತೆ ಅಂತ ಹೇಳ್ತಿದ್ದಾರೆ. 15 ಲಕ್ಷ ಎಲ್ಲಿದೆ, ಎಲ್ಲಿಂದ ತೊಗೊಂಬರ್ತಾನಂತೆ ಅವನು? ಅವನಿಗೇನು ಕೆಲಸನ ಕಾರ್ಯನ? ಅದೇ ಹೋಗಿ ಅವ್ನ ಬಾಸ್ ಇದ್ದಾನಲ್ಲ ಅವ್ರ ಅಣ್ಣ, ಅಣ್ಣನ ಹತ್ರ ಹೋಗಿ ದುಡ್ಡನ್ನ ಇಸ್ಕೊಂಬರ್ತಾನೆ. ಅವನು ಯಾರ್ಯಾರು ಮನೆ ಹಾಳು ಮಾಡಿ ಬಂದು ದುಡ್ಡು ತೊಗೊಂಬಂದಿದ್ದಾನೋ ಆ ದುಡ್ಡಲ್ಲಿ ನನ್ನ ಮನೆ ಕಟ್ಟಿಸ್ಕೊಳೋದಕ್ಕೆ ನನಗೇನು ಇಷ್ಟ ಇಲ್ಲ. ಏನೇ ಮಾಡಂಗಿದ್ರು ಕೂಡ ಸ್ವಂತ ದುಡಿಮೆ ನಂತರ ದುಡ್ಡನ್ನ ಒಳ್ಳೆ ರೀತಿಯಲ್ಲಿ ದುಡ್ದು ಮಾಡಂಗಿದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಇದ್ದರೆ ಮಾತ್ರ ನಾನು ಮನೆ ಕಟ್ಟಿಸ್ಕೊತೀನಿ, ಅದಕ್ಕೆ ಅವನಿಗೆ ಹೇಗೆ ಬೈದು ಕಳಿಸಿದ್ದು ನಾನು ಅಂತ ಇಲ್ಲಿ ಮೇಷ್ಟ್ರು ಹೇಳ್ತಾ ಇರ್ತಾರೆ. ನೀವೇ ಹೀಗಂದರೆ ಹೇಗೆ ಅಂತ ಜಯ ಅವರು ಕೇಳ್ತಿರ್ತಾರೆ. ಇನ್ನು ಇಲ್ಲಿ ವಿಕ್ರಮ್ ಅಲ್ಲಿ ಹೋಗಿ ಹುಡುಗರ ಹತ್ರ ಕೂತಿರ್ತಾನೆ. ನೋಡ್ರು, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪನೇ ನನಗೆ ಹೇಳ್ಕೊಡ್ತಾ ಇದ್ರು, ನೀನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸುಮ್ಮನೆ ಹ್ಞೂ ಅಂತ ಅನ್ನಬಾರ್ದು, ಪ್ರಶ್ನೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ರು. ಆದರೆ ನಾನೀಗ ಹೋಗಿ MLA ಹತ್ರ ಪ್ರಶ್ನೆ ಮಾಡಿ ಕೇಳಿದ್ದೆ ನನಗೆ ದೊಡ್ಡ ತಪ್ಪ.